ಹಲೋ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಮನಿ ಹೈಸ್ಟ್ ಬರ್ಲಿನ್ ಎಪಿಸೋಡ್ 5 ಇವಾಗ ಶುರು ಆಗ್ತಾ ಇದೆ. ಎಪಿಸೋಡ್ನ ಸ್ಟಾರ್ಟಿಂಗ್ ನಲ್ಲೇ ಕೇಳ ಮತ್ತೆ ಬ್ರೋಸ್ ಒಂದು ವೆಹಿಕಲ್ ರೆಂಟಲ್ ಕಂಪ್ನಿನಲ್ಲಿರೋ ಒಂದು ಪಾಸ್ಪೋರ್ಟ್ ನ ಡಿಜಿಟಲ್ ಕಾಪಿನ ಎರೇಸ್ ಮಾಡೋಕೋಸ್ಕರ ಇಬ್ರು ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಗೆ ಬಂದು ಅಲ್ಲಿರೋ ಒಬ್ಬ ಸೆಕ್ಯೂರಿಟಿ ಹತ್ರ ಸಿಗಾಕೊಂಡಿರ್ತಾರೆ. ಅವನೀಗ ಗನ್ ತೋರಿಸಿ ಎದುರಿಸ್ತಾ ಟೇಬಲ್ ಕೆಳಗಡೆ ಇರೋ ಪ್ರೂಫ್ಸ್ ನ ಹೊರಗಡೆ ಬರೋಕೆ ಕರಿತಾ ಇರ್ಬೇಕಾದ್ರೆ ಇವನು ಆ ಲೇಡಿದು ಒಂದು ವರ್ಕೌಟ್ ವೆಯ್ಟ್ ನ ಸೀಕ್ರೆಟ್ ಆಗಿ ಎತ್ತಿಟ್ಕೊಂಡು ಇವಾಗ ಹೊರಗಡೆ ಬರ್ತಾನೆ. ಕೇಳನು ಏನೇನೋ ಹೇಳಿ ಮ್ಯಾನೇಜ್ ಮಾಡೋಕ್ ಟ್ರೈ ಮಾಡ್ತಾವೆ. ಆದ್ರೆ ಅವನು ಕೇಳ್ದೆ ಇವರಿಬ್ರು ಐಡಿ ತೋರ್ಸೋ ಕೇಳಿದಾಗ ಇವನು ಅದನ್ನ ಹುಡುಕೋ ರೀತಿ ಹುಡುಕ್ತಾ ಹಾಗೆ ಇವನ ಹತ್ರ ಇರೋ ವೆಯ್ಟ್ ಅನ್ನು ತಗೊಂಡು ಮುಕ್ಕು ಕೊಡ್ದು ಬಿಡ್ತಾನೆ. ಇದರಿಂದ ಅವನ ಹತ್ರ ಇರೋ ಕಣ್ಣು ಟೇಬಲ್ ಮೇಲೆ ಬೀಳುತ್ತೆ. ಅದನ್ನ ತಕ್ಷಣ ಕೇಳಕ್ ತಗೊಂಡು ಯಾರೆಂದ್ರಸೋಕ್ ನೋಡ್ತಾ ಇದ್ಯಾ, ಮರ್ಯಾದೆ ಅಂತ ಎಲ್ರು ಮಂಡಿ ಹಾಕಿ ಅಂತ ಹೇಳಿ ಮಂಡಿ ಹಾಕ್ಸಿ ನಿಮ್ ಸೇಫ್ ಎಲ್ಲಿದೆ ಅಂತ ಕೇಳಿ ಅಲ್ಲಿರೋ ಹಣನ್ ತಗೊಂಡು ಇವರಿಬ್ರು ಕದಿಯೋಕ್ ಬಂದಿರೋ ರೀತಿ ಒಂದು ನಾಟಕ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಹಾಗೊರಟು ಬರ್ತಾ ಇರ್ಬೇಕಾದ್ರೆ ಬ್ರೂಸ್ ಕೇಳನ, ನಾನು ಇವತ್ತನೇ ನಿನ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಇಷ್ಟ ದಿನ ನಾನು ನಿನ್ನ ಸೈಲೆಂಟ್ ಅನ್ಕೊಂಡಿದ್ದೆ, ಆದ್ರೆ ನೀನ್ ತುಂಬಾನೇ ವೈಲೆಂಟ್ ಅಂತ ಹೊಗಳ್ತಾ ಇವ್ರೊಂದ್ ಕಡೆ ಬರ್ತಾ ಇದಾರೆ. ಇನ್ನೊಂದ್ ಕಡೆ ರಾಯ್ ಮತ್ತೆ ಕ್ಯಾಮರೋನು ಯಾರಿಗೂ ಗೊತ್ತಿಲ್ಲದೆ ರೂಮ್ ನಿಂದ ಹೊರಗಡೆ ಬಂದು ಇವತ್ತೇನಾದ್ರೂ ಅಡ್ವೆಂಚರಸ್ ಆಗಿ ಮಾಡೋಣ, ಒಂದ್ ಕಾರನ್ ಕದಿಯೋಣ ಅಂತ ಪ್ಲಾನ್ ಮಾಡ್ಕೊಂಡು ಒಂದ್ ಕ್ಲಬ್ ನೊಳಗಡೆ ಎಂಟ್ರ್ ಆಗೋಕ್ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಿರೋ ಬೌನ್ಸರ್ಸ್ ಇವ್ರನ್ನ ಹೊರಗಡೆ ಬಿಡ್ತಾ ಇಲ್ಲ, ಯಾಕಂದ್ರೆ ಇವತ್ ಕಲರ್ ಕೋಡ್ ಇದೆಯಂತೆ. ಸೊ ರೆಡ್ ಡ್ರೆಸ್ ಹಾಕಿದ್ರು ಮಾತ್ರ ಹೊರಗಡೆ ಬಿಡ್ತಾರಂತೆ. ಇದರಿಂದ ಇವರು ಸರಿ ಅಂತ ಅಲ್ಲಿರೋ ಒಂದು ಬಲೂನ್ ಮತ್ತೆ ಒಂದು ವಾಟರ್ ಬಾಟಲ್ ತಗೊಂಡು ಹಾಗೆ ಸೈಡ್ಗೆ ಬಂದು ನಿಂತ್ಕೊಂಡಾಗ ಕ್ಯಾಮ್ರೋನ್ ಇದೆಲ್ಲ ಏನಕ್ಕಂತ ಕೇಳ್ತಾಳೆ. ಅದಕ್ಕೆ ಅವನು ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ಅಂತ ಹೇಳಿ ಹಾಗೆ ವೆಯ್ಟ್ ಮಾಡ್ತಾ ಇರೋವಾಗ ಅವಳು ಕೊಲ್ಲೆ ಹೊಡೆದಿರೋದ್ರಲ್ಲಿ ಒಂದು ಜ್ವೆಲ್ಲು $4 ಮಿಲಿಯನ್ ಬೆಲೆ ಬಾಳೋ ಒಂದು ನೆಕ್ಲೆಸ್ ನ ಇಲ್ಲಿಗೆ ತಗೊಬಂದು ಇವಾಗ ಹಾಕೋತಾ ಇರೋದನ್ನ ರಾಯ್ ನೋಡಿ ಏನಕ್ಕಿದ್ನ ಇಲ್ಲಿಗೆ ತಗೊಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಷ್ಟು ಕಾಸ್ಟ್ಲಿ ಆ ಜ್ವೆಲ್ನ ಮತ್ತೆ ಹಾಕೊಳ್ಳೋಕೆ ಚಾನ್ಸ್ ಸಿಗುತ್ತಾ? ಖಂಡಿತ ಇಲ್ಲ, ಅದರಿಂದ ಇಲ್ಲಿ ತಗೊಬಂದೆ. ಮತ್ತೆ ಡ್ಯಾಮಿನ್ ಇದ್ರ ಬಗ್ಗೆ ನಾನೇ ಹೇಳ್ತೀನಿ, ಏನೂ ಪ್ಯಾನಿಕ್ ಆಗ್ಬೇಡ ಅಂತ ಹೇಳಿದಾಗ ಇವನು ಸರಿ ಅಂತ ಬಿಟ್ಬಿಡ್ತಾನೆ. ಇದೇ ಸಮಯ ಯಾರೋ ಒಬ್ಬ ಒಂದ್ ಲೇಡಿ ಜೊತೆ ಕ್ಲಬ್ ನಿಂದ ಹೊರಗಡೆ ಬರ್ತಾ ಇದ್ದಾನೆ. ಹಾಗೆ ಬರ್ತಾ ಇರ್ಬೇಕಾದ್ರೆ ಅವ್ನ ಕಾರ್ ಯಾವ್ದು ಅನ್ನೋದನ್ನ ರಾಯ್ ತಿಳ್ಕೊಂಡ್ ತಕ್ಷಣನೇ ಕ್ಯಾಮರೋನ್ನ ಪಾರ್ಕಿಂಗ್ ನಿಂದ ಹೊರಗಡೆ ವೆಯ್ಟ್ ಮಾಡು ಅಂತ ಹೇಳಿ ಕಳಿಸಿ ಅವ್ನ ಅಲ್ಲಿಗೆ ಬರೋ ಅಷ್ಟರಲ್ಲೇ ಇವನು ಆ ಕಾರಿನ ವೀಲಿಗೆ ವಾಟರ್ ಬಾಟ್ಲ್ ಇಟ್ಟು ಮತ್ತೆ ಎಕ್ಸಾಸ್ಟ್ ನ ಬಲೂನಿಂದ ಕ್ಲೋಸ್ ಮಾಡಿ ಹಾಗೆ ಬಚ್ಚಿಟ್ಕೊಂಡಾಗ ಅವನು ಆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾನೆ. ಹಾಗೆ ಹೊರಟ ತಕ್ಷಣನೇ ವೀಲ್ ನಲ್ಲಿ ಏನೋ ಶಬ್ದ ಕೇಳಿಸ್ತಾ ಇದೆ. ಆ ಬಲೂನು ಇದರಿಂದ ಅವನು ಏನಾಯ್ತು ಅಂತ ಹೊರಗಡೆ ಬಂದು ನೋಡೋ ಸಮಯ ರಾಯ್ ಆ ಲೇಡಿ ಜೊತೆನೆ ಆ ಕಾರ್ನು ಇವಾಗ ತಗೊಂಡ್ ಹೊರಡ್ಬಿಡ್ತಾನೆ. ಇವಾಗ ಪಾರ್ಕಿಂಗ್ ಅಲ್ಲಿ ದಾಟದ್ಮೇಲೆ ಕ್ಯಾಮರೋನ ಲೇಡಿ ನಿಲ್ಸಿ ಇವಳು ಅದ್ರಲ್ಲಿ ಇಟ್ಕೊಂಡು ಇಬ್ರು ಆ ಜಾಗನ ಖಾಲಿ ಮಾಡಿ ತಕ್ಷಣ ಅಲ್ಲಿಂದ ಹೊರಡ್ಬಿಡ್ತಾರೆ. ಇವರಿಬ್ರು ತುಂಬಾ ದೂರ ಟ್ರಾವೆಲ್ ಮಾಡಿ ಕೊನೆಗೆ ರೇಸ್ ನಡೆಯೋ ಹಾಗೆ ಒಂದ್ ಜಾಗ ಇದೆ. ಅಲ್ಲಿಗೆ ಬರ್ತಾ ಇರೋವಾಗ್ಲೇ ರಾಯ್ ಆ ಜ್ವೆಲ್ ನ ಸೇಫ್ ಆಗಿಡೋಣ ಅಂತ ಕ್ಯಾಮರೋನ್ನ ನೆಕ್ಲೆಸ್ ನ ಕೊಡೋಕೆಲ್ ತನ್ನ ಜಾಕೆಟ್ ನಲ್ಲಿ ಇಟ್ಕೊಂಡು ಅಲ್ಲಿಗೆ ಬಂದು ಅಲ್ಲಿರೋ ಇನ್ಚಾರ್ಜ್ ಯಾರು ಅನ್ನೋದನ್ನ ವಿಚಾರಿಸ್ಕೊಂಡು ಅವನ ಹತ್ರ ಇವತ್ತೇನಾದ್ರೂ ರೇಸ್ ನಡೀತಾ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಅವನು ಇಲ್ಲ, ನಾವೆಲ್ಲ ರೇಸ್ ಮಾಡೋರಲ್ಲ, ನಮ್ಗೆ ಅದೆಲ್ಲ ಬರಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವನು ಅವನ್ನ ಟ್ರಿಗರ್ ಮಾಡೋ ರೀತಿ ಮಾತಾಡಿದಾಗ ಅವನು ಸರಿ, ಆದ್ರೆ ಈ ರೇಸ್ €10,000 ಬಿಟ್ಟಾಗಬೇಕಾಗುತ್ತೆ, ಅದಿದ್ಯಾ ಅಂತ ಕೇಳೋವಾಗ ಅದೆಲ್ಲ ಇಲ್ಲ, ಆದ್ರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಇರೋ ನನ್ನ ಕಾರನ್ ತಗೋ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಶುರು ಮಾಡೋಣ ಅಂತ ಕ್ಯಾಮರೂನ್ನ ಶೂ ಸೈಜ್ ಏನಂತ ವಿಚಾರಿಸ್ಕೊಂಡು ಆ ಕಾರಿನ ರೂಫ್ ಮೇಲೆ ಒಂದ್ ಶೂನ ಅಟ್ಯಾಚ್ ಮಾಡ್ತಾರೆ. ಸೊ ಈ ರೇಸ್ ಹೇಗಂದ್ರೆ ನಮ್ಗೆ ಹೆದರಿಕೆ ಉಂಟು ಮಾಡೋ ಒಂದ್ ಕೆಲಸನ ನಾವು ಸಬ್ ಕಾನ್ಶಿಯಸ್ಲಿ ತುಂಬಾನೇ ಇಷ್ಟಪಟ್ಟು ಮಾಡ್ತೀವಲ್ಲ ಅದು, ಮತ್ತೆ ನಾವು ಅಪಾಯದಲ್ಲಿದ್ದಾಗ ನಮ್ ಬಾಡಿ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತಲ್ಲ, ಆವಾಗ ಆಡ್ರಿನಲಿನ್ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಆ ಒಂದು ನಶೆಗೋಸ್ಕರನೇ ಈ ರೇಸು ಕೂಡ. ಇವಾಗ ಕ್ಯಾಮರನ್ ಮತ್ತೆ ಮತ್ತೊಬ್ಳು ಲೇಡಿನ ಆ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ 2 ಕಾರ್ಗಳ ಮೇಲೆ ನಿಲ್ಸಿ ಇವರಿಬ್ರು ರೇಸ್ ತಯಾರಾಗ್ತಾ ಇರೋ ಸಮಯ ರಾಯ್ ಆ ಜ್ವೆಲ್ಲಿರೋ ಜಾಕೆಟ್ ತೆಗೆದು ಬ್ಯಾಕ್ ಸೈಡ್ ನಲ್ಲಿ ಇಡ್ತಾನೆ. ಇವಾಗ ರಾಯ್ ಅವನ್ನ ಬೀಟ್ ಮಾಡಿ ಇನ್ನೇನೋ ರೇಸ್ ನಲ್ಲಿ ಗೆಲ್ಬೇಕು ಅನ್ನೋ ಸಮಯದಲ್ಲೇ ಕ್ಯಾಮರೂನ್ ಒಂದು ಫೋನ್ ಕಾಲ್ ಬರುತ್ತೆ. ಅದನ್ನ ಅವನು ನೋಡಿದ ತಕ್ಷಣನೇ ಅವಳಿಗೆ ತನ್ನ ಹಳೆ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗುತ್ತೆ. ತುಂಬಾನೇ ನರ್ವಸ್ ಆಗಿ ಕಾರ್ನ ನಿಲ್ಸೋಕೆಲಿ ಕೂಗಾಡ್ಕೊಂಡಾಗ ಇವನು ನಿಲ್ಸ್ಬಿಡ್ತಾನೆ. ಇದರಿಂದ ಅವನು ಗೆದ್ದು ಬಿಡ್ತಾನೆ. ಇವನೀಗ ಅವ್ಳಿಗೆ ಏನಾಯ್ತು ಅಂತ ನೋಡ್ತಾ ಇರೋವಾಗ ಅವರೆಲ್ಲ ಅಲ್ಲಿಗೆ ಬಂದು ಇವರ ಇರಿಟೇಟ್ ಮಾಡೋ ರೀತಿ ಬಿಹೇವ್ ಮಾಡ್ತಾರೆ. ಆಗ ರಾಯ್ ತುಂಬಾನೇ ಕೋಪದಲ್ಲಿ ಮರ್ಯಾದೆಯಿಂದ ಇಲ್ಲಿಂದ ಹೊರಡು ಅಂತೇಳಿ ಆ ಕಾರನ್ ಕೀನ್ ಕೊಟ್ಟು ಕ್ಯಾಮರೂನ್ನ ಎತ್ಕೊಂಡಾಗ ಅವನು ಏನೋ ಮಾತಾಡ್ದ. ಇವನ್ ಶೂಸು ಜಾಕೆಟ್ ನೆಲ್ಲ ಹೊರಗಡೆ ಎಸ್ತು ಆ ಕಾರ್ನ ಇವಾಗ ತಗೊಂಡೋಗ್ತಾನೆ. ಇವಳಿಗ ನಂಗೆ ಜಾಸ್ತಿ ಚಳಿ ಆಗ್ತಾ ಇದೆ ಅಂತ ಅಳ್ತಾ ಇರೋವಾಗ ಅಲ್ಲಿರೋ ಒಂದು ಫ್ಲೈಟ್ ಗ್ಯಾರೇಜ್ ನ ಲಾಕ್ ನ ಓಪನ್ ಮಾಡ್ಕೊಂಡು ಒಂದು ಫ್ಲೈಟ್ ನಲ್ಲಿ ತಗೊಂಡ್ ಮಲಗಿಸ್ತಾನೆ. ಇವನಿಗ ಏನಾಯ್ತು ಅಂತ ಕೇಳೋವಾಗ ಅವಳು ನಂಗೊಂದು ಫೋನ್ ಬಂತು, ಅದರಿಂದ ಹೀಗಾಯ್ತು ಅಂತ ತನ್ನ ಹಳೆ ಫ್ಲಾಶ್ ಬ್ಯಾಕ್ ನೆಲ್ಲ ಹೇಳೋಕ್ ಶುರು ಮಾಡ್ತಾಳೆ. ಇವಳು ಒಂದ್ 5-6 ವರ್ಷಗಳ ಹಿಂದೆ ಒಂದ್ ಮ್ಯೂಸಿಕ್ ಬ್ಯಾಂಡ್ ಒಬ್ಬ ಸಿಂಗರ್ ಮೇಲೆ ತುಂಬಾನೇ ಕ್ರೇಜ್ ಆಗಿರೋ ಸಮಯ ಒಂದ್ಸಲ ಅವನ್ನ ಮೀಟ್ ಮಾಡೋಕ್ ಚಾನ್ಸ್ ಸಿಗುತ್ತೆ. ಆವಾಗ ಅವನು ಬ್ಯಾಕ್ ಸ್ಟೇಜ್ ಬರೋಕ್ ಇವಳಿಗೊಂದು ಪಾಸ್ ಕೊಟ್ಟಿರ್ತಾನೆ.
ಅದಾದ್ಮೇಲೆ ಇವಳು ಅವನ್ನ ಮೀಟ್ ಮಾಡಿ ಇಬ್ರು ಪ್ರೀತಿನಲ್ಲಿ ಬಿದ್ದು ಅವನ ಜೊತೆನೆ ಟ್ರಾವೆಲ್ ಮಾಡೋದು, ಸನ್ರೈಸ್ ನೋಡೋ ಅಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಒಂದ್ ಕಟ್ಟದಲ್ಲಿ ಅವನು ತುಂಬಾ ಬ್ಯುಸಿ ಆಗಿ ಇವಳ ಕಾಲ್ನ ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ, ಇವಳ ಮೀಟ್ ಮಾಡ್ತಾ ಇಲ್ಲ ಅಂತ ಇವಳು ಅವನ್ನ ಬ್ರೇಕಪ್ ಮಾಡಿ ಅವನ್ನ ಮರೆಯೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಇವಳಿಂದ ಅವನ್ನ ಮರೆಯೋಕ್ ಆಗ್ತಾ ಇಲ್ಲ. ಎಲ್ಲಾ ಕಡೆ ಅವ್ನ್ ಪೋಸ್ಟರ್ಸ್ ಇವೆ, ಟಿವಿ ರೇಡಿಯೋ ಅಂತ ಎಲ್ಲಾ ಕಡೆ ಅವ್ನ್ ಸಾಂಗ್ಸೇ ಪ್ಲೇ ಆಗ್ತಾ ಇವೆ. ಆಗಿದ್ನೆಲ್ಲ ನೋಡಿ ಇವಳು ಹುಚ್ಚಿ ರೀತಿ ಬಿಹೇವ್ ಮಾಡಕ್ ಶುರು ಮಾಡಿ ಅವ್ನ್ ಥಿಂಗ್ಸ್ ನೆಲ್ಲ ಸುಟ್ಟಾಕೋಣ ಅಂತ ತನ್ನ ಮನೆಗೆ ಬೆಂಕಿ ಇಟ್ಟು ಕೊನೆ ಮೆಂಟಲ್ ಹಾಸ್ಪಿಟಲ್ಗೂ ಹೋಗಿ ಬಂದಿರ್ತಾಳೆ. ಇದನ್ನೆಲ್ಲ ಹೇಳಿ ನಂಗೆ ಮತ್ತೆ ಕೊಲಾಪ್ಸ್ ಆಗೋ ರೀತಿ ಫೀಲ್ ಆಗ್ತಾ ಇದೆ ಅಂತ ಹೇಳೋವಾಗ ನಾನು ಅದನ್ನ ಸರಿ ಮಾಡ್ತೀನಿ ಅಂತ ಆ ಫ್ಲೈಟ್ ಎಂಜಿನ್ ನ ಸ್ಟಾರ್ಟ್ ಮಾಡ್ಕೊಂಡು ಹೊರಗಡೆ ತಗೋಬರ್ತಾನೆ. ಹಾಗೆ ಅದನ್ನ ತಗೊಂಡೋಗ್ತಾ ಇರೋವಾಗ ಕ್ಯಾಮರಾ ನಿಂಗೆ ಇದನ್ನ ಓಡ್ಸೋಕ್ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಇವನು ಇಲ್ಲ ಅಂತ ಹೇಳಿ ತುಂಬಾ ದೂರ ತಗೋಬಂದು ಒಂದ್ ಜಾಗದಲ್ಲಿ ಸ್ಟಾಪ್ ಮಾಡ್ತಾನೆ. ಇದೇ ಸಮಯಕ್ಕೆ ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಇದನ್ನ ಕ್ಯಾಮ್ರೂನ್ ತುಂಬಾ ಸಂತೋಷ ಪಟ್ಟು ನೋಡಿ ನಾರ್ಮಲ್ ಆದ್ಮೇಲೆ ಸರಿ ಇವಾಗ ಹೊರಡೋಣ ಅಂತ ಹೊರಗಡೆ ಬಂದು ಹಾಗೆ ನಡೆಯೋಕ್ ಶುರು ಮಾಡಿದಾಗ ಕ್ಯಾಮರೂನ್ ಆ ಜಾಕೆಟ್ ಪಾಕೆಟ್ ನ ಚೆಕ್ ಮಾಡ್ತಾಳೆ. ಅದರಲ್ಲಿ ಆ ನೆಕ್ಲೆಸ್ ಇಲ್ಲ, ಅದಿವಾಗ ಮಿಸ್ ಆಗಿದೆ. ಇನ್ನೊಂದ್ ಕಡೆ ಬರ್ಲಿನ್ ನಿದ್ರೆ ಮಾಡಿ ಎದ್ದು ಬಂದು ಆ ಕಮೆಲ್ನ ಮೀಟ್ ಮಾಡಿ ನಾನು ಆಲ್ರೆಡಿ ಹೇಳ್ದೆ ನಂಗೆ ಈ ರೀತಿ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಇಷ್ಟ ಆಗಲ್ಲ, ಸೊ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡು ಅಂತ ಹೇಳೋವಾಗ ಇದೇ ಸಮಯ ಮೇರಿ ಲ್ಯಾವಲ್ ಅನ್ನೋ ಒಬ್ರು ಲೇಡಿ ಸೂಪರ್ ಅಂಡ್ ಪೊಲೀಸ್ ಅವರು ಆಕ್ಷನ್ ಹೌಸಿಗೆ ಟೆಕ್ನಿಷಿಯನ್ ಗಳನ್ನ ಕರೆಸಿ ಆ ವಾಲ್ಟನ್ ತೆರೆದು ನೋಡಿದಾಗ ಒಳಗಡೆ ಯಾವ ಜ್ವೆಲ್ಲೂ ಇಲ್ಲ, ಮತ್ತೆ ಆ ವಾಲ್ಟು ಬ್ರೇಕ್ ಆಗಿಲ್ಲ. ಇದರಿಂದ ಇದನ್ನೆಲ್ಲ ಮಾಡಿರೋದು ಆ ಪಾಲಿಗ್ನಾಕೆ ಅವನೇ ಪ್ರೈಮ್ ಸಸ್ಪೆಕ್ಟ್ ಅಂತ ಅವನ ಮೇಲೆ ಡೌಟ್ ಪಟ್ಟು ಅವನೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದನ್ನ ಹೋಟೆಲ್ ನಿನ್ ಟ್ಯಾಮಿಯನು ನೋಡಿ ಈ ವಿಷಯ ಬರ್ಲಿನ್ ತಿಳಿಸ್ತಾರೆ. ಇವಾಗ ತಾನೇ ಇವ್ರು ತಪ್ಸ್ಕೊಂಡು ಹೋಗೋ ಎಸ್ಕೇಪ್ ಪ್ಲಾನ್ ಶುರುವಾಗ್ತಾ ಇದೆ. ಅದ್ರಲ್ಲಿ ಕೆಳಗಡೆ ಪೊಲೀಸ್ಗಳೆಲ್ಲ ಇರೋವಾಗ್ಲೇ ಮೊದಲು ಬ್ರೂಸ್ ಮತ್ತೆ ಕೇಳ ಹೈಕಿಂಗ್ ಮಾಡೋ ರೀತಿ ಟ್ಯಾಮಿಯನ್ ರೆಡಿ ಮಾಡಿರೋ ಟಿನ್ಸ್ ಗಳನ್ನ ತಗೊಂಡು ಇವರಿಬ್ರು ಆ ಹೋಟೆಲ್ ನಿಂದ ಚೆಕ್ಔಟ್ ಮಾಡಿ ಒಂದ್ ಬಸ್ ನಲ್ಲಿ ಸ್ಪೇನ್ ಕಡೆ ಟ್ರಾವೆಲ್ ಮಾಡೋಕ್ ಶುರು ಮಾಡ್ತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ನಲ್ಲ ರಾಯ್ ಮತ್ತೆ ಕ್ಯಾಮರೋನು ಹೋಟೆಲ್ ನಿಂದ ಹೊರಟು ಇವರು ಸ್ಪೇನ್ ನಿಂದ ತಗೋ ಬಂದಿರೋ ಒಂದ್ ವ್ಯಾನ್ ನ ಸಿಟಿ ನಿಂದ ಹೊರಗಡೆ ಪಾರ್ಕ್ ಮಾಡಿರ್ತಾರೆ. ಅದ್ನಿವಾಗ ಮತ್ತೆ ತಗೊಬಂದು ಟ್ಯಾಮಿಯನ್ ಜೊತೆ ಬಾಕಿ ಇರೋ ಟಿನ್ಸ್ ಗಳನ್ನ ತಗೊಂಡು ಇವರೆಲ್ಲ ಒಂದ್ ಫ್ಯಾಮಿಲಿ ಸ್ಪೇನ್ ನಿಂದ ಇಲ್ಲಿಗೆ ವೆಕೇಶನ್ ಬಂದಿರುವಾಗ ಒಂದ್ ನಾಟಕ ಮಾಡ್ತಾ ಇವರು ಕೂಡ ಸ್ಪೇನ್ ಕಡೆ ಟ್ರಾವೆಲ್ ಮಾಡೋಕ್ ಶುರು ಮಾಡ್ತಾರೆ. ಇವಾಗ ಎಲ್ಲ ಹೊರಟ ಮೇಲೆ ಕೊನೆಗೆ ಉಳ್ಕೊಂಡಿರೋದು ಬರ್ಲಿನ್. ಅವನು ಇವ್ರು ಯೂಸ್ ಮಾಡಿರೋ ಎಲ್ಲಾ ವಿಷಯಗಳನ್ನು ಆಸ್ಟ್ರೇಲಿಯಾದ ಒಂದು ಸ್ಕೂಲ್ ಡೊನೇಟ್ ಮಾಡೋ ರೀತಿ ಡೊನೇಟ್ ಮಾಡಿ ಅಲ್ಲಿಂದ ಕಳಿಸಿ ಕೊನೆಗೆ ಇವನು ಕೂಡ ತಪ್ಸ್ಕೊಂಡು ಟ್ರೈನ್ ನಲ್ಲಿ ಸ್ಪೇನ್ಗೆ ಹೋಗೋದೆ ಇವ್ರು ಮಾಡಿರೋ ಪ್ಲಾನು. ಆದ್ರೆ ಇವನು ಅದ್ರ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಹೋಟೆಲ್ ನಲ್ಲಿರೋವಾಗ ಆ ಕಮೇಲ್ ಇವನ್ನ ಮತ್ತೆ ಮೀಟ್ ಮಾಡಿ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಒಬ್ಬರನ್ನ ಪ್ರೀತಿಸೋವಾಗ್ಲೇ ನಿನ್ನಿಂದ ಸರಿಯಾದ ತೀರ್ಮಾನ ತಗೊಳಕ್ಕಾಗ್ತಾ ಇಲ್ಲ ಅಂದ್ಮೇಲೆ ನಾನಿರೋ ಪರಿಸ್ಥಿತಿನ ಯೋಚನೆ ಮಾಡು ಅಂತ ಹೇಳೋವಾಗ ನಾನು ಇವಾಗ ಈ ಕಂಟ್ರಿನ ಬಿಟ್ಟು ಹೋಗ್ತಾ ಇದ್ದೀನಿ, ಸೊ ನನ್ನ ಫೋನ್ ನಂಬರ್ನ ಬದಲಾಯಿಸೋಕ್ಕೂ ಮುಂಚೆ ಒಂದು ಒಳ್ಳೆ ತೀರ್ಮಾನ ತಗೊಂಡಿ ಅಂದ್ರೆ ನಂಗೆ ಕಾಲ್ ಮಾಡು ಅಂತ ಹೇಳಿ ಅವಳು ನನ್ನಿಂದ ಕಳಿಸ್ತಾನೆ. ಅವಳು ಇವಾಗ ಮನೆಗೆ ಬಂದು ನೋಡಿದಾಗ ಒಂದು ಪೊಲೀಸ್ ಫೋರ್ಸ್ ಅವಳ ಮನೆ ಸುತ್ತಲೂ ರೌಂಡ್ ಅಪ್ ಮಾಡ್ಕೊಂಡಿದ್ದ. ಇವಳಿಗೂ ಏನೋ ಅರ್ಥ ಆಗದೆ ಒಳಗಡೆ ಬರ್ತಾಳೆ. ಆಗ ಅಲ್ಲಿರೋ ಪೊಲೀಸ್ ಆಫೀಸರ್ ನಿಮ್ಗೆ ಈ ಮನೆಯಲ್ಲಿರೋ ಈ ಸೇಫನ್ ಪಾಸ್ವರ್ಡ್ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಇವಳು ಇಲ್ಲ ಅಂತ ಹೇಳಿದಾಗ ನಮಗೂ ಬೇರೆ ದಾರಿ ಇಲ್ಲ, ನಾವ್ ಅದನ್ನ ಹೊಡೆದಾಕ್ಲೇಬೇಕು ಅಂತ ಹೇಳಿ ಅದ್ನಿವಾಗ ತಗೊಂಡೋಗ್ತಾರೆ. ಅವ್ರು ಇವಾಗ ಹೊರಟು ಇಂಟ್ರಾಗೇಷನ್ ರೂಮ್ ನಲ್ಲಿರೋ ಪಾಲಿಗ್ನಾಕ್ ನ ಮೀಟ್ ಮಾಡಿ ಅವನು ರಾತ್ರಿ ಕಾರ್ ತಗೊಂಡ್ ತನ್ನ ಮತ್ತೊಂದ್ ಮನೆಗೆ ಹೋಗಿ ಅಲ್ಲಿ ಆ ಜ್ವೆಲ್ಸ್ ನ ಟ್ಯಾಕ್ಸ್ ನೆಲ್ಲ ಸುಟ್ಟಾಕಿರೋದು ಮತ್ತೆ ಸಣ್ಣ ಡೈಮಂಡ್ ಪೀಸು ಫೋನ್ ರೆಕಾರ್ಡ್ಸು ಅಂತ ಬರ್ಲಿನ್ ಇವನು ವಿರುದ್ಧವಾಗಿ ಸೆಟ್ ಮಾಡಿರೋ ಎಲ್ಲಾ ಎವಿಡೆನ್ಸ್ ಕಂಡಿಡ್ದು ಅದ್ ನೀವ್ ಹತ್ರ ತೋರಿಸಿ ಇದಕ್ಕೇನ್ ಹೇಳ್ತೀರಾ ಅಂತ ಕೇಳೋವಾಗ ಇದನ್ನೆಲ್ಲ ಮಾಡಿರೋದು ನಾನಲ್ಲ, ನಂಗೆ ಇದು ಯಾವ್ದೋ ಅರ್ಥ ಆಗ್ತಾ ಇಲ್ಲ ಅಂತ ಮಾತಾಡ್ತಾನೆ. ಇದೇ ಸಮಯ ಇವನು ಕೂಡ ಹೋಟೆಲ್ ಬಂದು ಇವ್ರು ಯೂಸ್ ಮಾಡಿರೋ ಎಲ್ಲಾ ಥಿಂಗ್ಸ್ ನ ಪ್ಯಾಕ್ ಮಾಡ್ತಾ ಹಾಗೆ ಟೆಲಿಸ್ಕೋಪ್ ನಿಂದ ಕಮೆಲ್ ನೋಡ್ತಾ ಇರ್ಬೇಕಾದ್ರೆ ಅವಳೇ ಇವನಿಗೆ ಫೋನ್ ಮಾಡಿ ಇವನ್ನ ತನ್ನ ಮನೆಗೆ ಬರೋ ಕೇಳಿ ಕರೀತಾಳೆ. ಇವನು ಸರಿ ಅಂತ ಹೊರಟು ಬಂದು ಏನಾಯ್ತು ಅಂತ ವಿಚಾರಿಸಿದಾಗ ಅವಳು ನಡೆದಿರೋ ಎಲ್ಲಾ ವಿಷಯಗಳು ಎಕ್ಸ್ಪ್ಲೈನ್ ಮಾಡಿ ನಂಗೆ ಯಾಕೋ ಇವಾಗ ಅವನ ಮೇಲೆ ಡೌಟ್ ಬರ್ತಾ ಇದೆ, ಅವನೇ ಈ ಕೊಲ್ಲೇನ್ ಪ್ಲಾನ್ ಮಾಡಿದ್ನೋ ಏನೋ ಅಂತ ಟೆನ್ಷನ್ ಅಲ್ಲಿ ಮಾತಾಡ್ತಾನೆ. ಆಗ ಇವನು ಅವನೇನಾದ್ರೂ ಸೀಕ್ರೆಟ್ ಕಾಲ್ ನಲ್ಲಿ ಮಾತಾಡ್ತಾ ಇದ್ನ, ಯಾರಾದ್ರೂ ಸೀಕ್ರೆಟ್ ಆಗಿ ಮೀಟ್ ಮಾಡ್ತಾ ಇದ್ನ, ಏನಾದ್ರೂ ನೋಟಿಸ್ ಮಾಡ್ದಿಯಾ ಅಂತ ಕೇಳಿದಾಗ ಅವಳು ಹೌದು ಇದೆಲ್ಲ ನಡೀತಾ ಇತ್ತು, ಹೇಳ್ಬೇಕು ಅಂದ್ರೆ ಅವನೊಂದ್ ಸೀಕ್ರೆಟ್ ಲಾಕರ್ನ ಇಟ್ಟಿದ್ದ, ಆದ್ರೆ ಇವಾಗ ಅದನ್ನ ಪೊಲೀಸ್ ತಗೊಂಡೋದ್ರು ಅಂತ ಹೇಳಿ ತೋರಿಸಿ ನಾನು ಇಷ್ಟು ವರ್ಷ ಅವನ ಜೊತೆ ಸ್ಪೆಂಡ್ ಮಾಡಿದ್ರು ಅವನ ಬಗ್ಗೆ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಾ ಇರೋವಾಗ ಹಾಗೆಲ್ಲ ಏನೂ ಇರಲ್ಲ, ನೀನ್ ಫೀಲ್ ಮಾಡೋದನ್ನ ನಿಲ್ಸು ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾ ಇರೋವಾಗ್ಲೇ ಈ ಎಪಿಸೋಡು ಇಲ್ಲಿಗೆ ಹೋಗೋದು 6ನೇ ಎಪಿಸೋಡ್ ಶುರು ಆಗತ್ತೆ. ಹಾಗೆ ಇವ್ನು ಹೇಳೋದ್ನೆಲ್ಲ ಕೇಳಿ ಆ ಕಮೇಲ್ ಹೌದು ಅವ್ರಿದ್ನ ಖಂಡಿತ ಮಾಡಿರೋಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಆ ಜ್ವೆಲ್ಸ್ ಎಲ್ಲ ಅವ್ರ ಕಂಟ್ರೋಲ್ ನಲ್ಲಿದೆ, ಅವ್ರ ಕಂಟ್ರೋಲ್ ನಲ್ಲಿರೋ ಜ್ವೆಲ್ಸ್ ನ ಅವರೇ ಏನು ಕೊಲ್ಲೆ ಹೊಡಿಬೇಕು, ಬುದ್ಧಿ ಇರೋ ಯಾರು ಈ ರೀತಿ ಒಂದು ಪ್ಲಾನ್ ನ ಖಂಡಿತ ಮಾಡಲ್ಲ. ಸೊ ಯಾರೋ ಇದನ್ನ ಮಾಡಿ ರಾತ್ರಿ ಮನೆಗ್ ಬಂದು ಅವ್ರ ಫೋನು ಅವ್ರ ಕಾರು ಅವ್ರ ಕೋಟು ಅಂತ ಎಲ್ಲಾ ವಿಷಯಗಳನ್ನು ತಗೊಂಡು ಅವ್ರ ವಿರುದ್ಧವಾಗಿ ಎವಿಡೆನ್ಸ್ ಸೆಟ್ ಮಾಡಿದಾರೆ ಅಂತ ಇವ್ನು ಮಾಡಿರೋ ಎಲ್ಲಾ ವಿಷಯಗಳನ್ನು ಸರಿಯಾಗಿ ಹೇಳೋದನ್ನ ಕೇಳಿ ಹೌದು ಆಗ ಮಾಡಿರೋಕ್ ಚಾನ್ಸ್ ಇದೆ, ಆದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡು, 44 ಮಿಲಿಯನ್ ವರ್ತ್ ಜ್ಯುವೆಲ್ಸ್ ನ ಕದ್ದು ಯಾರಾದ್ರೂ ರಿಸ್ಕ್ ತಗೊಂಡ್ ಮನೆ ಒಳಗಡೆ ಬರ್ತಾರಂತ ಇವ್ನ್ ಮಾತಾಡ್ತಾನೆ. ಅದಕ್ಕೆ ಇವಳು ಇಲ್ಲ ಅವ್ರ ಮೇಲೆ ನಂಗೆ ನಂಬಿಕೆ ಇದೆ, ಅವ್ರಿದ್ನ ಖಂಡಿತ ಮಾಡಿರಲ್ಲ, ಮತ್ತೆ ಇಂಥ ಒಂದ್ ಸಿಚುವೇಶನ್ ಅಲ್ಲಿ ಅವ್ರನ್ನ ಒಂಟಿಯಾಗಿ ಬಿಟ್ಟು ನನಗ್ ನಿಮ್ ಜೊತೆ ಬರೋಕಾಗಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಡ್ತಾಳೆ. ಈ ಕಡೆ ಆ ಪಾಲಿಗ್ನಾಕ್ ಇಂಟ್ರಾಗೇಷನ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಆ ಸೂಪರ್ ಅಂಡ್ ಪೊಲೀಸ್ ನಿಮ್ ಬ್ಯಾಂಕ್ ಅಕೌಂಟು ಅಸೆಟ್ಸ್ ನೆಲ್ಲ ಫ್ರೀಸ್ ಮಾಡ್ತೀನಿ ಮತ್ತೆ ಲಾಯರ್ ಇಂಡೋಕ್ ಒಂದ್ ಸ್ವಲ್ಪ ಟೈಮ್ ಕೊಡ್ತೀನಿ ಅಂತ ಹೇಳಿ ಅವರಲ್ಲಿಂದ ಹೊರಟೋಗ್ತಾರೆ.
ಇಲ್ಲಿ ಈ ಮೂವರು ವ್ಯಾನ್ ಅನ್ನು ತಗೊಂಡ್ ಜಾಲಿಯಾಗಿ ಟ್ರಾವೆಲ್ ಮಾಡ್ತಾ ಇರುವಾಗ ದಾರಿನಲ್ಲಿ ಒಂದು ಪೊಲೀಸ್ ಫೋರ್ಸ್ ಇದೆ. ಆಗ ಇದನ್ನ ನೋಡಿದ ತಕ್ಷಣ ಕ್ಯಾಮರೂನ್ ಇವರೆಲ್ಲ ವೆಕೇಶನ್ ಬಂದಿರೋ ರೀತಿ ಎಲ್ಲಾ ವಿಷಯಗಳನ್ನ ಸೆಟ್ ಮಾಡಿ ಮುಗಿಸ್ತಾಳೆ. ಆಗ ರಾಯ್ ತುಂಬಾ ಗಾಬರಿಯಾಗಿ ನಮ್ ಬಗ್ಗೆ ಅವ್ರ ವಿಷಯ ಗೊತ್ತಾಗಿರುತ್ತೆ, ಅದರಿಂದ ಈ ಟಿನ್ಸನ್ ತಗೊಂಡ್ ನಾನು ತಪ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ಯಾಕ್ ಮಾಡ್ತಾ ರೆಡಿ ಆಗ್ತಾ ಇರ್ಬೇಕಾದ್ರೆ ಡ್ಯಾಮಿಯನ್ ದುಡುಕಿ ಹೀಗೆಲ್ಲ ಏನೂ ಮಾಡ್ಬೇಡ, ಒಂದ್ ಸ್ವಲ್ಪ ವೆಯ್ಟ್ ಮಾಡು, ನಿಧಾನವಾಗಿರುವಂತ ಪೈತ ಆ ವ್ಯಾನ್ ಅನ್ನು ತಗೊಂಡೋಗಿ ಆ ಪೊಲೀಸ್ ಕಲ್ಮಲ್ ಹಚ್ಚೋ ರೀತಿ ತುಂಬಾ ಹತ್ರಕ್ಕೆ ಹೋಗಿ ಜಸ್ಟ್ ನ ನಿಲ್ಲಿಸ್ಬಿಡ್ತಾರೆ. ಆಗ ಅವರು ಯಾಕೆ ಹೀಗ್ ಮಾಡ್ದೆ ಏನಾಯ್ತು ಅಂತ ಕೇಳೋವಾಗ ನನ್ ಮಗ ಲಂಚ್ ಗಾಡಿ ನಿಲ್ಲಿಸ್ಲಿಲ್ಲ ಅಂತ ಕೋಪಿಸ್ಕೊಂಡಿದ್ದ, ಅವನ ಜೊತೆ ಜಗಳ ಮಾಡ್ತಾ ಇರ್ಬೇಕಾದ್ರೆ ರೋಡನ್ ಗಮನಿಸೋಕಾಗ್ಲಿಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಅವರು ಸರಿ ಡಾಕ್ಯುಮೆಂಟ್ಸ್ ತೋರಿಸಿ ಮತ್ತೆ ಡೋರ್ನ ಓಪನ್ ಮಾಡಿ ಅಂತ ಹೇಳಿ ಒಳಗಡೆ ಬಂದು ಒಂದ್ ಸ್ಪ್ಯಾನಿಷ್ ಫ್ಯಾಮಿಲಿ ಇಲ್ಲೇನ್ ಮಾಡ್ತಾ ಇದೆ ಅಂತ ಕೇಳೋವಾಗ ರಾಯ್ ಮತ್ತೆ ಕ್ಯಾಮರೂನ್ ನಮ್ಮಮ್ಮ ಎಲ್ರೂ ಸೇರಿ ಒಂದ್ ಟ್ರಿಪ್ಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಪಟ್ರು, ಆದ್ರೆ ಒಂದ್ 3 ವಾರಕ್ಕೆ ಮುಂಚೆ ಅವ್ರು ತೀರ್ಕೊಂಡ್ರು. ಸೊ ಅವ್ರ ನೆನಪೋಸ್ಕರನೇ ನಾವೀಗ ವೆಕೇಶನ್ ಬಂದಿದೀವಿ ಅಂತ ಹೇಳೋವಾಗ ಅವರು ಸರಿ ಅಂತ ಹೇಳಿ ಎಲ್ಲಾ ವಿಷಯಗಳು ಚೆಕ್ ಮಾಡೋಕ್ ಶುರು ಮಾಡಿ ಕೊನೆಗೆ ಆ ಟಿನ್ಸ್ಕಲ್ಲಿರೋ ರ್ಯಾಕ್ ನು ತೆರೆದು ಬಿಡ್ತಾರೆ. ಆದ್ರೆ ಇವರಲ್ಲಿ ಒಂದು ವಿಷಯ ಇಟ್ಟಿರ್ತಾರೆ, ಅದೇ ಆ ತೀರ್ಕೊಂಡಿರೋ ತಾಯಿಯ ಅಸ್ಥಿ. ಫ್ರಾನ್ಸ್ ನಲ್ಲಿ ಈ ರೀತಿ ಅಸ್ಥಿಗಳನ್ನ ತಗೊಂಡೋಗೋದು ಇಲ್ಲಿಗಲ್, ಅದರಿಂದ ಆ ಪಾಟ್ ಅನ್ನು ನೋಡಿದ ತಕ್ಷಣನೇ ಅವ್ರ ಆ ಟಿನ್ಸ್ಗಳನ್ನ ಗಮನಿಸ್ತಾ ಈ ಅಸ್ಥಿ ನೋಡ್ತಾರೆ ಅಂತ ಇವ್ರು ಆಲ್ರೆಡಿ ಪ್ಲಾನ್ ಮಾಡಿ ತಗೊಬಂದಿರ್ತಾರೆ. ಸೊ ಅವರು ಅದೇ ರೀತಿ ಇದನ್ನೆಲ್ಲ ತಗೊಂಡು ಇಲ್ಲಿ ಟ್ರಾವೆಲ್ ಮಾಡೋದು ಇಲ್ಲಿಗಲ್ ಅಂತ ಮಾತಾಡೋವಾಗ ರಾಯ್ ಮತ್ತೆ ಕ್ಯಾಮರೂನ್ ನಿಮ್ ಕಂಟ್ರಿನಲ್ಲಿ ಮನುಷ್ಯರಿಗೆ ಇದಕ್ಕೂ ಫ್ರೀಡಮ್ ಇಲ್ವಾ ಅಂತ ಜೋರಾಗಿ ಮಾತಾಡಿದಾಗ ಡ್ಯಾವಿಯನ್ ರಾಯ್ನ ಅವ್ರ ಜೊತೆ ಹೀಗೆಲ್ಲ ಮಾತಾಡಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಕೂರಿಸಿದ ತಕ್ಷಣ ಅವರು ಇವಾಗ ಟಿನ್ಸ್ಗಳನ್ನು ಓಪನ್ ಮಾಡಿ ತೋರ್ಸೋ ಕೇಳೋದ್ ಕೇಳಿ ಹಾಗೆ ಒಂದ್ ಸೆಕೆಂಡ್ ಎಲ್ರು ಯೋಚನೆ ಮಾಡಿ ತಕ್ಷಣನೇ ಕ್ಯಾಮರೂನ್ ಆ ಪಾಟನ್ ತಗೊಂಡ್ ಓಡೋಕ್ ಶುರು ಮಾಡ್ತಾಳೆ. ಅವರು ಅವಳನ್ನ ತುಂಬಾ ದೂರ ಅಟ್ಸ್ಕೊ ಬಂದು ಕೊನೆಗೆ ಬೇರೆ ದಾರಿಯಿಂದ ಅವಳ ಪಕ್ಕದಲ್ಲಿ ಶೂಟ್ ಮಾಡಿದಾಗ ಅವಳು ಹಾಗೆ ಫ್ರೀಸ್ ಆಗ್ಬಿಡ್ತಾಳೆ. ಇವಾಗ ಅವರು ಇವಳನ್ನ ಲಾಕ್ ಮಾಡ್ಕೊಂಡು ಮಂಡಿ ಹಾಕೋ ಕೇಳಿ ಆ ಪಾಟನ್ ಕೊಡೋ ಕೇಳ್ತಾ ಫೋರ್ಸ್ ಮಾಡ್ತಾ ಇರೋ ಸಮಯ ಅದು ಕೆಳಗಡೆ ಬಿದ್ದು ಅದರಲ್ಲಿರೋ ಅಸ್ಥಿನೂ ಹಾಗೆ ಸುರಿದೋಗುತ್ತೆ. ಇದರಿಂದ ಅವಳು ಅಲೋಕ್ ಶುರು ಮಾಡಿ ಒಂದ್ ಸೆಂಟಿಮೆಂಟ್ ಸೀನ್ನೇ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಆಗ ರಾಯ್ ಮತ್ತೆ ಡ್ಯಾಮಿಯನೋ ಅಲ್ಲಿಗೆ ಬಂದು ನೀವೆಲ್ಲ ಏನಕ್ಕೆ ಈ ರೀತಿ ಮಾಡ್ತೀರಾ, ವ್ಯಾನ್ಗೆ ಹೋಗಿ ಏನೇನ್ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಮನ್ ಬಿಟ್ಬಿಡಿ ಅಂತ ಕೇಳ್ಕೊಳ್ಳೋವಾಗ ಇವ್ರು ಮಾಡೋ ಈ ಪರ್ಫಾರ್ಮೆನ್ಸ್ ನಲ್ಲ ನೋಡ್ ನಂಬಿ ನಮಗೂ ಬೇರೆ ದಾರಿಯಿಂದ ಇದ್ ಮಾಡ್ಬಿಟ್ವೆ, ಇವಾಗ ಏನೂ ತೊಂದ್ರೆ ಇಲ್ಲ, ನೀವೀಗ ನಿಮ್ ವೆಹಿಕಲ್ ತಗೊಂಡ್ ಹೊರಡಿ ಅಂತ ಹೇಳಿ ಯಾವ್ದು ಚೆಕ್ ಮಾಡ್ದೆ ಕೊನೆಗೆ ಇವ್ರನ್ನೆಲ್ಲ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಗ ಇವರು ಹೊರಟು ಡ್ಯಾಮಿಯನ್ ಕ್ಯಾಮರೂನ್ನ ನೀನ್ ಆಕ್ಟಿಂಗ್ ಆಸ್ಕರ್ನ ಕೊಡ್ಬೋದು, ಸರಿ ಇವಾಗ ಕೇಳ ಮತ್ತೆ ಬ್ರೂಸ್ ಕಾಲ್ ಮಾಡು ಅಂತ ಹೇಳಿದಾಗ ಈ ಕಡೆ ಇವರು ಐಸ್ಟಿನ್ ಬಗ್ಗೆ ಟಿವಿನಲ್ಲಿ ನ್ಯೂಸ್ ಹೋಗ್ತಾ ಇದೆ, ಅದನ್ನ ನೋಡ್ತಾ ಹಾಗೆ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಇವರು ಕಾಲ್ ಮಾಡಿ ಪೊಲೀಸ್ ಇವಾಗ ಒಂದ್ ಕೇಜ್ ಆಪರೇಷನ್ ನಡೆಸ್ತಾ ಇದೆ ಮತ್ತೆ ಎಲ್ಲಾ ಕಡೆ ಹುಡುಕಾಟ ಶುರುವಾಗಿದೆ. ಸೊ ನೀವು ನೆಕ್ಸ್ಟ್ ಸ್ಟಾಪ್ ನಲ್ಲಿ ಇಳಿದು ಜನಗಳು ಕಾಣಿಸ್ತಾ ಇರೋ ಒಂದ್ ಟೆಂಟ್ ಹಾಕೊಂಡು ಇವತ್ ರಾತ್ರಿ ಸ್ಟೇ ಮಾಡಿ ಇದೆಲ್ಲ ಮುಗಿದ ಮೇಲೆ ನಾವು ನಮ್ ಟ್ರಾವೆಲ್ ನ ಮತ್ತೆ ಶುರು ಮಾಡೋಣ ಅಂತ ಹೇಳಿದಾಗ ಅವರು ಸರಿ ಅಂತ ಹೇಳಿ ತಕ್ಷಣನೇ ಬಸ್ ನಿಂತ ಇಳಿದು ಕಾಡಿನ ಕಡೆ ನಡೆಯೋಕ್ ಶುರು ಮಾಡ್ತಾರೆ. ಇಲ್ಲಿ ಇವರು ರೋಡ್ ನಲ್ಲಿ ಹೋಗೋರ್ ಮಾತ್ರ ಪೊಲೀಸ್ಗಳು ಗಮನಿಸ್ತಾರೆ, ನಿಂತಿರೋರು ನೋಡಲ್ಲ ಅಂತ ಅಲ್ಲೊಂದ್ ಫಿಶರ್ ಮ್ಯಾನ್ ಕ್ಯಾಂಪ್ ಗ್ರೌಂಡ್ ಇದೆ, ಅಲ್ಲಿರೋ ಒಂದ್ ಮ್ಯಾನ್ ಹೋಲರ್ ಮೇಲೆ ಸರಿಯಾಗಿ ಇವರು ವ್ಯಾನ್ ನ ಪಾರ್ಕ್ ಮಾಡಿ ಕೆಲವು ಸೆಟಪ್ ಗಳನ್ನ ಮಾಡೋಕ್ ಶುರು ಮಾಡ್ತಾರೆ. ಇವಾಗ ರಾಯ್ ಮತ್ತೆ ಕ್ಯಾಮರೂನ್ ಒಂದ್ ಮೆಗಾಫೋನ್ ವಿತ್ ಆಡಿಯೋ ರಿಸೀವರ್, ಒಂದ್ ಮ್ಯಾನಪ್ ವಿಂಡ್, ವ್ಯಾನ್ ಸುತ್ತಲೂ ವೈರ್ಲೆಸ್ ಕ್ಯಾಮ್ರಾಗಳು ಅಂತ ಏನೋ ಒಂದ್ ಸೆಟಪ್ ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಡ್ಯಾಮಿಯನ್ ಇವರೆಲ್ಲ ಫಿಶಿಂಗ್ ಬಂದು ಇವಾಗ ಸ್ಟೇ ಮಾಡ್ತಾ ಇರೋ ರೀತಿ ಒಂದ್ ಕ್ಯಾಂಪ್ ಸೆಟ್ ಮಾಡ್ತಾ ಇದಾರೆ. ಆಗ ಅವ್ರನ್ನ ಒಬ್ಳು ಲೇಡಿ ಹಾಗೆ ತಿಟ್ಟಿಸ್ಕೊಂಡ್ ನೋಡ್ತಾ ಇದ್ದಲ್ಲ. ಇವಾಗ ಬರ್ಲಿನ್ ಆ ಕಮೆಲ್ ಪಾಲಿಗ್ನಾಕ್ ನ ಬಿಟ್ ಬರಲ್ಲ ಅಂತ ಹೇಳಿರೋ ವಿಷಯನ ಹಾಗೆ ಯೋಚನೆ ಮಾಡ್ತಾ ಅದಕ್ಕೊಂದು ಹೊಸ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ರಾಯ್ ಕಾಲ್ ಮಾಡಿ ಪೊಲೀಸ್ ಇವಾಗ ಒಂದ್ ಕೇಜ್ ಆಪರೇಷನ್ ನಡೆಸ್ತಾ ಇದಾರೆ. ಸೊ ಇದೆಲ್ಲ ಮುಗಿಯೋವರೆಗೂ ನಾವು ನಮ್ ಜರ್ನಿನ ಸ್ಟಾಪ್ ಮಾಡೋಣ ಅಂತ ತೀರ್ಮಾನ ತಗೊಂಡ್ವಿ, ಮತ್ತೆ ನೀವು ಹೊರಡ್ರ ಅಂತ ಕೇಳೋವಾಗ ಇಲ್ಲ ಅಂತ ಹೇಳ್ತಾನೆ. ಆವಾಗ ಇವನು ನಾನೊಂದ್ ಲೂಸ್ ಏನ್ ಬಿಟ್ಟಿದ್ದೀನಿ, ಇದೆಲ್ಲ ನನ್ ತಪ್ಪೆ, ರಾತ್ರಿ ನಮ್ಮ ಹತ್ರ ಒಂದ್ ನೆಕ್ಲೆಸ್ ಇತ್ತು, ಅದನ್ನ ತಗೊಂಡೋಗಿ ಒಂದ್ ಕಾರನ್ ಕದ್ವಿ, ಅದಾದ್ಮೇಲೆ ಅದನ್ನ ಒಂದ್ ಇಲ್ಲಿಗಲ್ ರೇಸ್ ನಲ್ಲಿ ಸೋತ್ ಬಿಟ್ವಿ, ಆ ನೆಕ್ಲೆಸ್ ಕೂಡ ಅದ್ರಲ್ಲೇ ಮಿಸ್ ಆಯ್ತು ಅಂತ ಹೇಳಿದ ತಕ್ಷಣ ಈ ಕಡೆ ಆ ಕಾರ್ನ ರೇಸ್ ನಲ್ಲಿ ಗೆದ್ದು ತಗೊಂಡೋದ್ರಲ್ಲ ಅವ್ರನೀಗ ಪೊಲೀಸ್ಗಳು ಅರೆಸ್ಟ್ ಮಾಡ್ತಾರೆ. ಇವನೀಗ ನಾನೊಂದ್ ದೊಡ್ಡ ತಪ್ಪು ಮಾಡಿದೀನಿ, ಹೇಳ್ಬೇಕು ಅಂದ್ರೆ ಈ ಕೊಲ್ಲಿನಲ್ಲಿ ನಮ್ ಶೇರ್ ಬೇಡ ಅಂತ ಹೇಳೋವಾಗ ಹೌದು ನಾವ್ ಆಡ್ತಾ ಇರೋ ಈ ಕೇಮನ್ ಸೀರಿಯಸ್ನೆಸ್ ಏನಂತಾನೆ ಗೊತ್ತಾಗ್ದೆ ನೀನ್ ಈ ರೀತಿ ಒಂದ್ ತಪ್ಪು ಮಾಡಿದ್ಯಾ, ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ತಾನೆ. ನೀವು ನಾನು ಟ್ರೀಟ್ ಮಾಡ್ತಾ ಇರೋ ವಿಧ ನನ್ಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ, ಆ ಒಂದ್ ಕೋಪದಲ್ಲೇ ಈ ರೀತಿ ಮಾಡ್ದೆ ಅಂತ ಹೇಳೋದನ್ನ ಕೇಳಿ ಏನೋ ಇರ್ಲಿ, ಆದ್ರೆ ಇದರಿಂದ 2 ಒಳ್ಳೆ ವಿಷಯ ಹೊರಗಡೆ ಬಂದಿದೆ. ಅದೇನಂದ್ರೆ ಇಲ್ಲಿಗಲ್ ರೇಸ್ ನಡೆಸೋ ಅವರು ಸಿನ್ಸಿಯರ್ ಆಗಿ ಫಿಲ್ಮ್ ತಗೊಂಡೋಗಿ ಪೊಲೀಸ್ ಹತ್ರ ಒಪ್ಸ್ಬಿಡಲ್ಲ. ಮತ್ತೆ ಎರಡನೇ ಮುಖ್ಯವಾದ ವಿಷಯ, ನಿಂಗೆ ಅವಮಾನ ಮಾಡಿದವನು ಬರೆಯೋದೇ ಕೊಡಬಾರ್ದು ಅನ್ಕೊಂಡೆ, ನಿಂಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ನಾನು ನಿನ್ ಬೈಯೋವಾಗ ಮೆಂಟಲಿ ಸ್ಟೇಬಲ್ ಇರ್ಲಿಲ್ಲ, ಇದಕ್ಕೆಲ್ಲ ಕಾರಣ ಕಮಲ. ಅವಳು ನನ್ ಜೊತೆ ಬರೋದಾಗ ತೀರ್ಮಾನ ತಗೊಂಡು ಕೊನೆಗೆ ಪಾಲಿಗ್ನಾಕ್ ನ ಬಿಟ್ ಬರಲ್ಲ ಅಂತ ಹೇಳಿದ್ಲು. ಸೊ ನನ್ನ ಹತ್ರ ಇವಾಗ ಒಂದು ಹೊಸ ಪ್ಲಾನ್ ಇದೆ. ಅವಳ ಪಾಲಿಗ್ನಾಕ್ ನ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ಇದ್ದಲ್ಲ, ಮತ್ತೆ ಅವಳ ಬ್ಯಾಂಕ್ ಅಕೌಂಟ್ ಎಲ್ಲ ಈಗ ಸೀಸ್ ಆಗಿದೆ, ಅವ್ರ ಹತ್ರ ದುಡ್ಡಿಲ್ಲ, ಅದರಿಂದ ನಾನು ಅವಳಿಗೆ ಜಾಸ್ತಿ ದುಡ್ಡು ಕೊಟ್ಟು ಆ ಪಾಲಿಗ್ನಾಕ್ ನ ಜೈಲಿಂದ ಹೊರಗಡೆ ತೆಗೆದ್ರೆ ಅವಳು ನನ್ನ ಒಳ್ಳೆಯವನು ಅಂತ ನಂಬಿ ನನ್ ಜೊತೆನೆ ಬಂದ್ಬಿಡ್ತಲ್ಲ ಅಂತ ಒಂದು ಪ್ಲಾನ್ ನೆಲ್ಲ ಹೇಳಿ ನೆಕ್ಸ್ಟ್ ಶೋಟೆ ಅವಳನ್ನ ಮೀಟ್ ಮಾಡಿ ಅವಳಿಗೆ ದುಡ್ಡು ಕೊಟ್ಟು ನಾವು ಪ್ಯಾರಿಸ್ ನಲ್ಲೇ ಒಬ್ಬ ಒಳ್ಳೆ ಲಾಯರ್ನ ಹೈರ್ ಮಾಡೋಣ ಅಂತ ಆ ಪಾಲಿಗ್ನಾಕ್ ನ ಹೊರಗಡೆ ತೆಗೆಯೋದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ತಾನೆ. ಇದನ್ನ ನೋಡವಳು ನೀನೇನಕ್ಕೆ ನಂಗೆ ಹೆಲ್ಪ್ ಮಾಡ್ಬೇಕು, ಇಂಥ ಒಂದು ಸಿಚುವೇಶನ್ ಅಲ್ಲಿ ಬೇರೆ ಯಾರಾದ್ರೂ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅವ್ನ್ ಜೈಲ್ಗೆ ಹೋದ ಅಂತ ಸಂತೋಷ ಪಡ್ತಾ ಇದ್ರು, ಆದ್ರೆ ನೀನ್ ಇವಾಗ ಅವ್ರನ್ನ ಹೊರಗಡೆ ತೆಗಿಯೋಕ್ ದುಡ್ಡು ಕೊಡ್ತಾ ಇದೀಯಾ, ಇದನ್ನೆಲ್ಲ ಏನಕ್ ಮಾಡ್ತೀಯ ಅಂತ ಕೇಳೋವಾಗ ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಇದೆ,
ಸೊ ಒಂದು ಕಾಂಪಿಟೇಷನ್ ಅಲ್ಲಿ ವಿರೋಧಿ ಅಂತ ಯಾರು ಇಲ್ಲದೆ ಅದ್ರಲ್ಲಿ ಗೆಲ್ಲೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಯಾವತ್ತೂ ಅದನ್ನ ಬಿಟ್ಕೊಡಲ್ಲ ಅಂತ ಹೇಳಿದಾಗ ಹಾಗಾದ್ರೆ ನೀನೇ ಬಂದು ಅವ್ರನ್ನ ಮೀಟ್ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಸರಿ ಅಂತ ಹೇಳ್ತಾನೆ. ಇವಾಗ ರೇಸರ್ಸ್ನ ಅರೆಸ್ಟ್ ಮಾಡಿ ಕಾರನ್ನು ಸೀಸ್ ಮಾಡಿದ್ರಲ್ಲ, ಅದನ್ನ ಫುಲ್ಲಾಗಿ ಚೆಕ್ ಮಾಡಿ ನೋಡಿ ಅದ್ರಲ್ಲಿ ಆ ಜ್ವೆಲ್ ಇರೋದನ್ನ ಕಂಡಿಡಿದು ತೆಗೆದಿರ್ತಾರೆ. ಅದರಿಂದ ಈ ಕೊಲ್ಲೆ ನೋಡ್ದಿರೋದು ಇವ್ರೆ, ಈ ಕಾರ್ನ್ ಕದ್ದಿರೋದು ಕೂಡ ಇವ್ರೆ ಅಂತ ತಿಳ್ಕೊಂಡು ಬಾಕಿ ಇರೋ ಜ್ವೆಲ್ಸ್ ಎಲ್ಲ ಎಲ್ಲಿ ಅಂತ ಸೂಪರ್ಡೆಂಟ್ ಕೇಳಿದಾಗ ಅವ್ರಿಗೇನೋ ಅರ್ಥ ಆಗ್ತೆ ನಮ್ಗೆ ಯಾವ ಜ್ವೆಲ್ಸ್ ಬಗ್ಗೆನೂ ಗೊತ್ತಿಲ್ಲ, ಇವಾಗ ತಾನೇ ಗೊತ್ತಾಯ್ತು ಅದು ಕದ್ದಿರೋ ಕಾರ್ ಅಂತ. ಮತ್ತೆ ನಾವ್ ಅದನ್ನ ಇಲ್ಲಿಗಲ್ ರೇಸ್ ಮಾಡೇ ಗೆದ್ವಿ, ಅದನ್ನ ಒಪ್ಕೋತೀನಿ. ಅದನ್ನ ಬಿಟ್ರೆ ಬೇರೆ ಯಾವ ತಪ್ಪನು ನಾವು ಮಾಡ್ಲಿಲ್ಲ ಅಂತ ಹೇಳೋವಾಗ ಸರಿ ಹಾಗಾದ್ರೆ 5 ಮಿಲಿಯನ್ ಯೂರೋಸ್ ಬೆಲೆ ಬಾಳೋ ಒಂದು ಜ್ವೆಲ್ನ ಯಾರಾದ್ರೂ ಕಾರ್ನಲ್ಲೇ ಮರೆತು ಬಿಟ್ಟೋಗ್ತಾರ, ಒಂದ್ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಾರೆ. ಆಗ ಅವನು ಅದ್ ಬರೀ ರೇಸ್ ಮಾತ್ರ ಅಲ್ಲ, ಕಾರಿನ ಮೇಲೆ ಒಬ್ಳು ಹುಡುಗಿ ಇತ್ಲು, ಅದು ಪ್ಯೂರ್ ಅಡ್ರಿನಾಲಿನ್ ಅಂತ ಒಂದ್ ವಿಷಯ. ಕೊಲ್ಲೆ ಹೊಡೆದ್ಮೇಲೆ ಈ ರೀತಿ ನಶೆ ಅವ್ರಿಗೆ ಬೇಕಾಗಿತ್ತೋ ಏನೋ, ಅದರಿಂದಲೇ ಈ ರೀತಿ ಮಾಡಿರ್ಬೋದು ಅಂತ ಹೇಳೋವಾಗ ಸರಿ ಅವ್ರು ಹೇಗಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಅವನು ಅವ್ರಿಬ್ರಿಗೂ ವಯಸ್ಸು 23-24 ಇರ್ಬೋದು. ಆ ಹುಡುಗ ಲೆಫ್ಟ್ ಹ್ಯಾಂಡ್ ನಲ್ಲಿ ಯಾವಾಗ್ಲೂ ಗ್ಲೌಸ್ ಹಾಕಿದ್ದ, ರೈಟ್ ಹ್ಯಾಂಡ್ ಫಿಂಗರ್ಸ್ ನಲ್ಲಿ ಜಿಂಕೆ ಕೊಮ್ಮಿನ ರೀತಿ ಟ್ಯಾಟೂ ಇತ್ತು. ಮತ್ತವರು ಪಕ್ಕ ಸ್ಪ್ಯಾನಿಷ್ ಅಂತ ಹೇಳೋದನ್ನ ಕೇಳಿ ಇವರು ಸ್ಪೇನ್ ನಲ್ಲಿರೋ ಯಾರಿಗೋ ಇವಾಗ ಕಾಲ್ ಮಾಡೋ ಕೇಳಿ ಆರ್ಡರ್ ಮಾಡ್ತಾರೆ. ಇವಾಗ ಡ್ಯಾಮಿಯನ್ ವ್ಯಾನ್ ನಿಂತ ಹೊರಗಡೆ ತನ್ನ ವೈಫನ್ ಬಗ್ಗೆ ಯೋಚನೆ ಮಾಡ್ತಾ ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗ ಲೇಡಿ ಬಂದು ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಇವರು ತನ್ನ ವೈಫ್ ತೀರ್ಕೊಂಡಿರೋದಾಗ ಹೇಳಿದಾಗ ಅವಳು ವೆಯ್ಟ್ ಮಾಡಿ ಅಂತ ಫರ್ಮೆಂಟೇಟ್ ಮಾಡಿರೋ ಒಂದು ಲೆಮನ್ ಜ್ಯೂಸ್ ಅಂತ ಕೊಟ್ಟು ಇದನ್ನ ತಾನೇ ತಯಾರು ಮಾಡಿರೋದಾಗ ಹೇಳಿ ಅಲ್ಲಿಂದ ಹೊರಟಾಗ ಇವರು ಅದನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಫುಲ್ಲಾಗೆ ಕುಡಿದು ಟೈಟ್ ಆಗ್ಬಿಡ್ತಾರೆ. ಇವಾಗ ಇವರು ಸುಮ್ಮನಿರದೆ ತನ್ನ ವೈಫಿಗೆ ಕಾಲ್ ಮಾಡಿ ನನ್ಗೀಗ ಒಬ್ಳು ಹೊಸ ಗರ್ಲ್ ಫ್ರೆಂಡ್ ಸಿಕ್ಕದು ಅಂತ ಹಾಗೆ ಮಾತಾಡ್ತಾ ಕೊನೆಗೆ ಅವ್ರನ್ನ ಬೈಯೋಕ್ ಶುರು ಮಾಡ್ತಾರೆ. ಇದರಿಂದ ಅವರು ಫೋನ್ ಕಟ್ ಮಾಡಿದಾಗ ಇವರು ಒಂದ್ ಸ್ವಲ್ಪ ಹೊತ್ನಲ್ಲೇ ಮತ್ತೆ ಫೋನ್ ಮಾಡಿ ನಾನು ಏನ್ ಮಾತಾಡ್ದೆ ಯಾಕೆ ಮಾತಾಡ್ದೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ, ಸಾರಿ ಅಂತ ಕೇಳ್ಕೊಂಡಾಗ ಅವರು ನಾನು ಕೂಡ ದುಡುಕಿ ವೇಗದಲ್ಲಿ ತಪ್ಪು ಮಾಡ್ಬಿಟ್ಟೆ, ನಿಮಗ್ ದ್ರೋಹ ಮಾಡ್ಬಿಟ್ಟೆ ಅಂತ ಸಾರಿ ಕೇಳ್ಕೊಂಡು ಹಾಗೆ ಒಂದು ಸೆಂಟಿಮೆಂಟ್ ಸೀನು ಕ್ರಿಯೇಟ್ ಆಗುತ್ತೆ. ಆಗ ಇವ್ರು ಮಾತಾಡ್ತಾ ಇರೋ ಎಲ್ಲಾ ವಿಷಯಗಳನ್ನು ಪಕ್ಕದಲ್ಲಿ ಆ ಲೇಡಿನೂ ಕೇಳ್ಕೊತಾ ಇದ್ದಾಳೆ. ಇನ್ನೊಂದ್ ಕಡೆ ಬ್ರೂಸ್ ಮತ್ತೆ ಕೇಳ ಕಾಡ್ನೊಳಗಡೆ ಟೆಂಟ್ ಹಾಕಿ ಇವಳನ್ನ ಹೊರಗಡೆ ಇರೋ ಕೇಳಿ ಅವನು ಹೊರಗಡೆ ಮಲಗಿರ್ಬೇಕಾದ್ರೆ ರಾತ್ರಿ ಸಮಯ ಮಳೆ ಶುರು ಆಗತ್ತೆ. ಇದನ್ನ ನೋಡಿ ಇವಳು ಅವನ್ನ ಹೊರಗಡೆ ಕರೆದು ಮಲಗಿಸಿ ಹಾಗೆ ಒಂದ್ ಸ್ವಲ್ಪ ಹೊತ್ಮೇಲೆ ಮಳೆ ನಿಂತ ಮೇಲೆ ಇವಳು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿ ಏನೋ ಖಚಿತಂಗ್ ಫೀಲ್ ಆಯ್ತು ಅಂತ ಟಾರ್ಚ್ ಹೊಡೆದ್ ನೋಡಿದಾಗ ಅಲ್ಲೊಂದ್ ಹಾವಿದೆ. ಇದನ್ನ ನೋಡಿದ ತಕ್ಷಣ ಇವಳು ಜೋರಾಗಿ ಕೂಗಾಡ್ಕೋತಾಳೆ. ಆಗ ಈ ಶಬ್ದಕ್ಕೆ ಬ್ರೂಸು ಎದ್ದು ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಇವಳು ವಿಷಯ ಹೇಳಿ ಹಾವನ್ ತೋರಿಸ್ತಾನೆ. ಅವನು ಅದನ್ನ ನೋಡಿ ಇದೊಂದು ವೈಪರ್ ಅಂತ ಹೇಳಿ ತಕ್ಷಣ ಇವನು ಟೆಂಟ್ಗೆ ಬಂದು ಕೆಲವು ಥಿಂಗ್ಸ್ ನೆಲ್ಲ ತಗೊಂಡೋಗಿ ಅವಳ ಕಾಲನ್ನು ಕಟ್ಟಿ ನೈಫ್ ನಿಂದ ಗಾಯ ಮಾಡಿ ವಿಷಯನೆಲ್ಲ ಹೊರಗಡೆ ತೆಗೆದಾದ್ಮೇಲೆ ನಿನ್ನಿವಾಗ ಕಚ್ಚಿರೋದು ಒಂದು ಭಯಂಕರವಾದ ಹಾವು, ನಾವು ತಕ್ಷಣ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ನಿಂಗೇನಾದ್ರೂ ಗಂಟ್ಲು ಕಟ್ಟೋ ರೀತಿ ಫೀಲ್ ಆದ್ರೆ ಅದನ್ನ ನಂಗೆ ಹೇಳು ಅಂತ ಹೇಳಿ ಅವಳನ್ನ ಎತ್ಕೊಂಡೆ ಓಡೋಕ್ ಶುರು ಮಾಡ್ತಾನೆ. ಇವಾಗ ಬೆಳಗಾದ್ಮೇಲೆ ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೋಸ್ಕರ ನಮ್ಗೆಲ್ಲ ಚೆನ್ನಾಗಿ ಪರಿಚಯ ಇರೋ ಒಬ್ರು ಪೊಲೀಸ್ ಆಫೀಸರ್ ಪ್ಯಾರಿಸ್ ಬರ್ತಾರೆ. ಅವ್ರು ಯಾರಂದ್ರೆ Alicia Sierra, Deputy Inspector, Europol, Spain. Let's go.